Morning students, we shall discuss the next concept under product, that is product planning. So what is this product planning? Every company, before manufacturing the product and leaving it into the market, it has to plan several aspects. ಕೆಲವೊಂದು ಆಸ್ಪೆಕ್ಟ್ಸ್ನ ಪ್ಲ್ಯಾನ್ ಮಾಡ್ಕೋಬೇಕು. ಹೇಗೆ ಅಂತಂದರೆ the product has to suit the needs of the individual. So ಕನ್ಸ್ಯೂಮರ್ಸ್ಗೆ ಯಾವ ಟೈಪ್ ಆಫ್ ಪ್ರಾಡಕ್ಟ್ ಬೇಕೋ ಅದ್ರ ಪ್ರಕಾರನೇ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಬರಬೇಕು. ಸೊ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಡಿಷ್ನಲ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗಬೇಕು. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಇಲ್ಲ ಅಂತಂದರೆ ನೀವು ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಾಗ ಅದು ಸೇಲ್ ಆಗೋದಿಲ್ಲ ಮಾರ್ಕೆಟಲ್ಲಿ. ಆವಾಗ ಈಸ್ ದೇರ್ ಎನಿ ಯೂಸ್ ಫಾರ್ ದ ಕಂಪನಿ? ಇಟ್ ಕಮ್ಸ್ ಅಂಡರ್ ದಿ ಲಾಸಸ್, ಇಸ್ಂಟ್ ಇಟ್? ಜೊತೆಗೆ ಅಡಿಷ್ನಲ್ ಎಕ್ಸ್ಪೆನ್ಸಸ್ನ ಬೇರ್ ಮಾಡಬೇಕಾಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ದ ಕಂಪನಿ ಹ್ಯಾಸ್ ಟು ಗೋ ಫಾರ್ ದಿ ಪ್ರಾಡಕ್ಟ್ planning. Okay, so what do you mean by product planning? It is one of the technique. So product planning ಅನ್ನೋದು ಒಂದು ಟೆಕ್ನಿಕ್. ರಿಗಾರ್ಡಿಂಗ್ ವಾಟ್? ರಿಗಾರ್ಡಿಂಗ್ ಪ್ಲಾನಿಂಗ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಡಕ್ಟ್ ಇನ್ ರಿಲೇಷನ್ಶಿಪ್ ವಿತ್ ದ ಮಾರ್ಕೆಟ್. ಸೊ ಇನ್ ದ ಸೆನ್ಸ್ ದೇ ಹ್ಯಾವ್ ಟು ಪ್ಲ್ಯಾನ್ ರಿಗಾರ್ಡಿಂಗ್ ಸರ್ಟೆನ್ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಡಕ್ಟ್ which suits the needs and preferences of the customers ಅಂತ ಅರ್ಥ. ಸೊ ದಟ್ ಯು ಕಾಲ್ ಇಟ್ ಆಸ್ ಪ್ರಾಡಕ್ಟ್ ಪ್ಲ್ಯಾನಿಂಗ್. ಸೊ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ದಿಸ್ ಪ್ರಾಡಕ್ಟ್ ಪ್ಲ್ಯಾನಿಂಗ್ ವಿಲ್ ಆನ್ಸರ್ ಸೆವರಲ್ ಬೇಸಿಕ್ ಕ್ವೆಶನ್ಸ್. ಸೊ ಯಾವ ಟೈಪ್ ಆಫ್ ಕ್ವೆಶನ್ಸ್ಗೆ ಆನ್ಸರ್ ನೀಡಬೇಕಾಗುತ್ತೆ ಪ್ರಾಡಕ್ಟ್ ಪ್ಲ್ಯಾನಿಂಗಲ್ಲಿ ಅಂತಂದರೆ, ಯಾವ ಟೈಪ್ ಆಫ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ, ವಾಟ್ ಟೈಪ್ ಆಫ್ ಪ್ರಾಡಕ್ಟ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್, ಹೌ ಮಚ್ ವಿ ಶುಡ್ ಮ್ಯಾನುಫ್ಯಾಕ್ಚರ್, ಈ ಕ್ವೆಶನ್ಗೆ ಕೂಡ ಆನ್ಸರ್ನ ಹುಡುಕಬೇಕಾಗುತ್ತೆ ಅವರು. ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ದಟ್ ಈಸ್ ವೆನ್ ಟು ಮ್ಯಾನುಫ್ಯಾಕ್ಚರ್, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ವೇರ್ ಟು ಮ್ಯಾನುಫ್ಯಾಕ್ಚರ್, ಆ್ಯಟ್ ಹೌ ಮಚ್ ಕಾಸ್ಟ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಫಾರ್ ಹೂಮ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್. ಈ ಕ್ವೆಶನ್ಸ್ ಎಲ್ಲ ಬಂದುಬಿಟ್ಟು ಪ್ರಾಡಕ್ಟ್ ಪ್ಲ್ಯಾನಿಂಗಲ್ಲಿ ಕವರ್ ಆಗುತ್ತೆ. ದಟ್ ಈಸ್ ವಾಟ್ ಟೈಪ್ ಆಫ್ ಪ್ರಾಡಕ್ಟ್, ಯಾವ ಟೈಪ್ ಆಫ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದೆಲ್ಲ ಪ್ಲ್ಯಾನ್ಸು ಬಿಫೋರೇ ಹಾಕ್ಕೋಬೇಕು ಅವರು. ಅಂಡರ್ಸ್ಟುಡ್? ಇಟ್ ಈಸ್ ನಾಟ್ ದಟ್ ಪ್ರಾಡಕ್ಟ್ಸ್ನೆಲ್ಲ ರೆಡಿ ಇಟ್ಬಿಟ್ಟು, ರಾ ಮೆಟೀರಿಯಲ್ಸ್ ಎಲ್ಲ ರೆಡಿ ಇಟ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟು ಕಾಸ್ಟ್ ಆಗಬೇಕು ಅಂತ ಯಾರೂ ದಟ್ ಈಸ್ ಪೋಸ್ಟ್ ಆ್ಯಕ್ಟಿವಿಟಿ ಯಾರೂ ಎಸ್ಟಿಮೇಷನ್ ಹಾಕೋದಿಲ್ಲ. ಯಾವಾಗಲೂ ಅಷ್ಟೇ ಪ್ಲ್ಯಾನಿಂಗ್ ವಿಲ್ ಬಿ ಇನ್ ಅಡ್ವಾನ್ಸ್. ಓಕೆ, ಸೊ ಪ್ರಾಡಕ್ಟ್ ಪ್ಲ್ಯಾನಿಂಗಲ್ಲಿ ಇಷ್ಟು ಕ್ವೆಶನ್ಸ್ಗೆ ಅವರು ಆನ್ಸರ್ ಎಫೆಕ್ಟಿವ್ ಆಗಿ ದೇ ಹ್ಯಾವ್ ಟು ರೆಕಗ್ನೈಸ್ ವಾಟ್ ಟೈಪ್ ಆಫ್ ಪ್ರಾಡಕ್ಟ್, how much we have to manufacture, when we have to manufacture, where we have to manufacture, at how much cost we have to manufacture, for whose sake we have to manufacture the products. Understood? Next, so in answering all these questions, a marketer tries to match the product of the company with market expectation. So he is going to try to match a particular product. He ಅಂದಿದ ತಕ್ಷಣ ಇಲ್ಲಿ ಕಂಪನಿ is going to try to match the product to the market expectation. So market expectation, once again, it's nothing but consumer expectations ಇಲ್ಲಿ. Understood? ಅವ್ರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರನೇ ಇವ್ರೇನು ಮಾಡ್ತಾರೆ, ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಮೇನ್ ಏಮ್ ಆಫ್ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಇನ್ ದ ಸೆನ್ಸ್? ಟು ಅವಾಯ್ಡ್ ಡಿಸೈನಿಂಗ್ ಆಫ್ ಅನ್ಸೂಟಬಲ್ ಪ್ರಾಡಕ್ಟ್ಸ್. ಸೊ ಅನ್ಸೂಟಬಲ್ ಪ್ರಾಡಕ್ಟ್ಸ್ ಫಾರ್ ದಿ ಕನ್ಸ್ಯೂಮರ್ಸ್, ನಾನು ಫಸ್ಟೇ ನಿಮ್ಗೆ ಹೇಳಿದೆ, ಯಾವ ಪ್ರಾಡಕ್ಟು ಅನ್ಸೂಟಬಲ್ ಆಗಿರುತ್ತೋ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು. ಯಾಕಂದರೆ ಅವರು ಪರ್ಚೇಸ್ ಮಾಡೋದಿಲ್ಲ. ಯಾವತ್ತು ಪರ್ಚೇಸ್ ಮಾಡೋದಿಲ್ವೋ ಇಟ್ ಗೋಸ್ ಇನ್ ವೇಸ್ಟ್. ಓಕೆ, ಸೊ ಇದು ಪ್ರಾಫಿಟ್ಸು ಬರೋದಿಲ್ಲ. ಜೊತೆಗೆ ಅವ್ರು ಎಷ್ಟು ಕಾಸ್ಟ್ ಇನ್ಕರ್ ಆಗಿದ್ದಾರೋ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಅದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅಂಡರ್ಸ್ಟುಡ್? ಸೊ ಇದೆಲ್ಲ ವೇಸ್ಟ್ ಆದಾಗ ಏನಾಗುತ್ತೆ, ನಮ್ಗೆ ರಿಕವರ್ ಆಗಿಲ್ಲ ಅಂತಂದರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂಡವಾಳ ಎಲ್ಲನೂ ನಮಗೆ ವಾಪಸ್ ಬರೋದಿಲ್ಲ. ಹೆನ್ಸ್ ಫೋರ್ತ್ ಆ ಕಂಪ್ನಿ ಏನಾಗಬೇಕು, ಇಟ್ ಹ್ಯಾಸ್ ಟು ವಿತ್ಡ್ರಾ ಇಟ್ ಸೆಲ್ಫ್ ಫ್ರಮ್ ದಿ ಮಾರ್ಕೆಟ್. ಓಕೆ, ಸೊ ಆವಾಗ ಅವ್ರಿಗೆ ಚಾನ್ಸಸ್, ಅಷ್ಟೊಂದು ಆಪರ್ಚುನಿಟೀಸು ಮಾರ್ಕೆಟಲ್ಲಿ ಗ್ರೋ ಆಗೋಕ್ಕೆ ಚಾನ್ಸಸ್ ಇರೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್, ದಿಸ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್, ಮೆನಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ವಿ ಹ್ಯಾವ್. ಅಂಡರ್ಸ್ಟುಡ್? ಕನ್ಸ್ಯೂಮರ್ ಮೆಂಟಾಲಿಟಿನೂ ಆ ರೀತಿ ಆಗಿಬಿಟ್ಟಿದೆ. ಒಂದು ಪ್ರಾಡಕ್ಟ್ ಸಿಕ್ಕಿಲ್ವಾ, ಓಕೆ ಲೆಟ್ ಅಸ್ ಗೋ ಫಾರ್ ಅನದರ್ ಬ್ರ್ಯಾಂಡ್ ಅನ್ನೋದು. ಪ್ರೀವಿಯಸ್ ಡೇಸ್ ಆ ರೀತಿ ಇಲ್ಲ. 1 or 2 ಬ್ರ್ಯಾಂಡ್ಸ್ ಇರ್ತಾಯಿತ್ತು, ಅದನ್ನೇ ಪರ್ಚೇಸ್ ಮಾಡ್ತಾಯಿದ್ರು, ಸ್ಟಿಕ್ ಆನ್ ಆಗ್ತಾಯಿದ್ರು. ಹೆಂಗಾದರೂ ಇಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಪ್ರೈಸ್ ಹೈಕ್ ಆದ್ರೂ ಪರವಾಗಿಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೂ ಕೂಡ ಪರ್ಚೇಸ್ ಮಾಡ್ತಾಯಿದ್ರು. ಬಟ್ ನಾವು ಇಟ್ ಈಸ್ ನಾಟ್ ಲೈಕ್ ದಟ್. ಇದು ಬೇಡವಾ ಬೇಡ, ಅವ್ರನ್ನ ಫೋರ್ಸ್ ಮಾಡಿ, ಅಂಗಡಿಯವ್ರು ಯಾರಾದರೂ ಫೋರ್ಸ್ ಮಾಡ್ತಾರೆ, ನಿಮ್ಮನ್ನು ತಗೊಳ್ಳಿ, ಈ ಪ್ರಾಡಕ್ಟ್ ನೀವು ತಗೊಳ್ಳೇಬೇಕು ಅಂತ ಯಾರಾದರೂ ಬೈಯಕ್ಕೆ ಬರ್ತಾರಾ? ನೋ, ಇಟ್ ಈಸ್ ನಾಟ್ ದ ಪಾರ್ಟ್ ಆಫ್ ದಿ ಸೆಲ್ಲರ್ ನಾವು. ಓಕೆ, ಸೊ ಇಟ್ ಈಸ್ ರಾಂಗ್ ಆ್ಯಕ್ಚುಲಿ. ಆ ರೀತಿ ಮಾತಾಡೋಂಗಿದ್ರೆ ಹಾರ್ಷಾಗಿ ಕನ್ಸ್ಯೂಮರ್ ಅವ್ರ ಶಾಪ್ಗೆ ಹೋಗೋದೇ ಇಲ್ಲ, ಆ ಪ್ರಾಡಕ್ಟ್ಸ್ ಮತ್ತೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಅಂಡರ್ಸ್ಟುಡ್? ಸೊ ವಾಟ್ ಈಸ್ ದ ಮೇನ್ ಏಮ್ ಆಫ್ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಇನ್ ದ ಸೆನ್ಸ್? ಟು ಅವಾಯ್ಡ್ ದ ಡಿಸೈನಿಂಗ್ ಆಫ್ ಅನ್ಸೂಟಬಲ್ ಪ್ರಾಡಕ್ಟ್ಸ್ ಆ್ಯಂಡ್ ಟು ಕಟ್ ಆಲ್ ದ ರಿಲೇಟೆಡ್ ಎಕ್ಸ್ಪೆನ್ಸಸ್. Okay, so in the present day, customer is not going to accept the product which do not suit his requirements. So ಅವ್ನಿಗೆ ಯಾವ ರಿಕ್ವೈರ್ಮೆಂಟ್ ಇರಲ್ವೋ ಆ ಪ್ರಾಡಕ್ಟ್ನ
ತಗೊಳ್ಳೋದೇ ಇಲ್ಲ, ಅವ್ನಿಗೆ ಸೂಟ್ ಆಗಲ್ವ ಅವ್ನು ತಗೊಳ್ಳಲ್ಲ. ಅಂಡರ್ಸ್ಟುಡ್. ಸಚ್ ಆಸ್ ಪ್ರೈಸು ಕರೆಕ್ಟಾಗಿರ್ಬೇಕು, ಅವನಿಗೆ ಓಕೆ ಅನಿಸ್ಬೇಕು. ಸ್ಟೈಲು ಅಷ್ಟೇ, ಎಸ್ ದಿಸ್ ಸ್ಟೈಲ್ ಈಸ್ ಓಕೆ ಅಂತ ಅವ್ರಿಗೆ ಅನಿಸ್ಬೇಕು. ಡಿಸೈನಿಂಗ್ ಚೆನ್ನಾಗಿರಬೇಕು, ಫೀಚರ್ಸ್ ಚೆನ್ನಾಗಿರಬೇಕು, ಮತ್ತು ಡಿಸ್ಟ್ರಿಬ್ಯೂಷನ್. ಸೊ ಹೌ ದ ರಿಟೇಲರ್ ಇಸ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಡಕ್ಟ್ ಫಾರ್ ದೆಮ್ ಆಲ್ಸೋ ಶುಡ್ ಬಿ ಓಕೆ ಫಾರ್ ದೆಮ್. ಇದೆಲ್ಲ ಇದ್ರೇ ಪರ್ಚೇಸ್ ಮಾಡೋದು, ಇದೆಲ್ಲ ಸ್ಯಾಟಿಸ್ಫೈ ಇಲ್ಲ ಅಂದರೆ ಅವರು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅರ್ಥ. ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ product planning. Please note down. If you have any doubts, you can ask me. Have a nice day, guys.